ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಓರ್ವ ಪೊಲೀಸ್ ಪೇದೆಗೆ ಎದುರಾಗಿರುವ ಚಕಿತವೇ ಸಾಕ್ಷಿಯಾಗಿದೆ. ಆ ತಾಣದಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಅಚ್ಚರಿಯೇ ಸಾಕ್ಷಿಯಾಗಿದೆ. ಅಂತಹ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆ ಪೊಲೀಸ್ ಪೇದೆಗೆ ಎದುರಾದಂತಹ ಊಹೆಗೂ ಮೀರಿದ ಚಕಿತವೇನು? ಬೆಂಗಳೂರಿನ ಮೆಜೆಸ್ಟಿಕ್ನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆ ಪೊಲೀಸ್ ಪೇದೆಗೆ ಎದುರಾದಂತಹ ಊಹೆಗೂ ಮೀರಿದ ಚಕಿತವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಆ ಓರ್ವ ನಿಗೂಢ ವ್ಯಕ್ತಿ. ಬೆಂಗಳೂರಿನ ಮೆಜೆಸ್ಟಿಕ್ನ ರಸ್ತೆಯಲ್ಲಿ ಏಕಾಏಕಿ ಕಾಣಿಸಿಕೊಂಡ ಆ ನಿಗೂಢ ವ್ಯಕ್ತಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆ ಓರ್ವ ಪೊಲೀಸ್ ಪೇದೆಯನ್ನ ದಿಟ್ಟಿಸಿ ನೋಡುತ್ತಾ ನಿಂತು ಬಿಟ್ಟ. ರಸ್ತೆಯಲ್ಲಿ ದಿಟ್ಟಿಸಿ ನೋಡುತ್ತಾ ನಿಂತು ಬಿಟ್ಟ ವ್ಯಕ್ತಿಯಿಂದಾಗಿ ಟ್ರಾಫಿಕ್ ಜಾಮ್ ಆಗಲು ಆರಂಭಿಸಿತು. ಆ ಪೊಲೀಸ್ ಪೇದೆ ಏಕಾಏಕಿ ಆ ನಿಗೂಢ ವ್ಯಕ್ತಿಯ ಕಡೆಗೆ ನುಗ್ಗಿ ಆ ವ್ಯಕ್ತಿಯನ್ನ ಅಲ್ಲಿಂದ ಸರಿಯಲು ಹೇಳಿದ್ರು. ಆದ್ರೆ ಆತ ಸರಿಯಲು ಸಿದ್ಧರಿರಲಿಲ್ಲ. ಆ ವ್ಯಕ್ತಿಗೆ ಏನೋ ಸಮಸ್ಯೆ ಇರಬಹುದೆಂದು ಯೋಚಿಸಿದ ಪೊಲೀಸ್ ಪೇದೆ ಆ ವ್ಯಕ್ತಿಯ ಕೈ ಹಿಡಿದು ಆತನನ್ನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯವರೆಗೆ ಕರೆದುಕೊಂಡು ಹೋದರು. ಅಲ್ಲಿನ ಮಂದಿರದ ಬಳಿ ಆತನನ್ನ ಬಿಟ್ಟರು. ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಬಳಿಯಲ್ಲಿನ ಮಂದಿರದ ಬಳಿ ಆ ನಿಗೂಢ ವ್ಯಕ್ತಿಯನ್ನ ಬಿಟ್ಟ ಆ ಪೊಲೀಸ್ ಪೇದೆ ಮತ್ತೆ ಮೆಜೆಸ್ಟಿಕ್ನ ಆ ಒಂದು ಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸಲು ನಿಂತರು. ಕೆಲ ನಿಮಿಷಗಳ ನಂತರ ಆ ಪೊಲೀಸ್ ಪೇದೆಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮತ್ತೆ ಆ ನಿಗೂಢ ವ್ಯಕ್ತಿ ರಸ್ತೆಯಲ್ಲಿ ಕಾಣಿಸಿಕೊಂಡಿತ್ತು. ಮತ್ತೆ ಆ ಪೊಲೀಸ್ ಪೇದೆಯನ್ನು ನೋಡಲು ನಿಂತಿದ್ದು. ಕೂಡಲೇ ಆ ಪೊಲೀಸ್ ಪೇದೆ ಮತ್ತೆ ಆ ನಿಗೂಢ ವ್ಯಕ್ತಿಯ ಬಳಿಗೆ ಹೋಗಿ ಅಲ್ಲಿಂದ ಹೋಗಲು ಜೋರಾಗಿ ಹೇಳಿದ್ರು. ಆ ಸಮಯದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆ ನಿಗೂಢ ವ್ಯಕ್ತಿಯು ನಾನು ನಿಮಗೆ ಏನೋ ಹೇಳಬೇಕೆಂದು, ಜೊತೆಗೆ ಹೇಳುವುದು ನನ್ನ ಧರ್ಮ, ಕೇಳದೆ ಹೋದರೆ ನಿಮ್ಮ ಕರ್ಮ ಅಂತ ಹೇಳಲು ನಿಂತ. ಅಂತಹ ಮಾತನ್ನ ಹೇಳಿದ ಆ ನಿಗೂಢ ವ್ಯಕ್ತಿಯೇ ನೀವೇಕೆ 2 ವರ್ಷಗಳಿಂದ ಆ ಗುಡ್ಡಕ್ಕೆ ಹೋಗಿಲ್ಲವೆಂದು ಕೇಳಲು ನಿಂತ. ಆ ವಿಸ್ಮಯಕಾರಿ ಶಿಲೆಯನ್ನ ದರ್ಶನ ಮಾಡಲಿಲ್ಲಬೇಕೆ ಅಂತ ಹೇಳಲು ನಿಂತ. ಕರ್ತವ್ಯದಲ್ಲಿದ್ದ ಪೊಲೀಸ್ ಪೇದೆಗೆ ಸಿಡಿಲು ಬಡಿದಂತಹ ಅನುಭವ. ಆ ಮಾತನ್ನ ಹೇಳಿದ ಆ ನಿಗೂಢ ವ್ಯಕ್ತಿ ಅದೇ ಕ್ಷಣದಲ್ಲಿ ಅಲ್ಲಿಂದ ಮಂಗಮಾಯ. ಪೊಲೀಸ್ ಪೇದೆಗೆ ಆ ನಿಗೂಢ ವ್ಯಕ್ತಿಯು ಹೇಳಿದ ಮಾತುಗಳಿಂದ ಶಾಕ್ಗೆ ಒಳಗಾದರು. ಒಂದು ಕಡೆ ಕೂತು ನಾನು 2 ವರ್ಷಗಳಿಂದ ಆ ಗುಡ್ಡಕ್ಕೆ ಹೋಗದೆ ಇರುವುದು ಈ ನಿಗೂಢ ವ್ಯಕ್ತಿಗೆ ಹೇಗೆ ಗೊತ್ತಾಯಿತೆಂಬ ನನ್ನ ಪ್ರಶ್ನೆಗಳು ಕಾಡಲು ನಿಂತವ. ಒಂದು ಕ್ಷಣ ಕಣ್ಣು ಮುಚ್ಚಿ ತನ್ನದು ತಪ್ಪಾಯಿತೆಂದು ಹೇಳಿ ಆ ಪೊಲೀಸ್ ಪೇದೆ ಆ ಗುಡ್ಡದ ಮೇಲಿನ ಆ ವಿಸ್ಮಯಕಾರಿ ಶಿಲೆಯನ್ನ ನೆನೆಯಲು ನಿಂತರು. ನಾನಾ ಕಡೆ ನಾನಾ ರೀತಿಯಲ್ಲಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ, ಸಂದೇಶಗಳನ್ನ ರವಾನಿಸುತ್ತಿರುವ ಆ ವಿಸ್ಮಯಕಾರಿ ಶಿಲೆಯು ಇರೋದಾದ್ರೂ ಹೀಗೆ ಅಂದ್ರೆ ಹೀಗೆ. ಇದು ಕೇವಲ ವಿಸ್ಮಯಕಾರಿ ಶಿಲೆಯಲ್ಲ, ಇದು ಗುಡ್ಡದ ಮೇಲಿರುವ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಶಕ್ತಿಶಾಲಿ ಸಾಲಿಗ್ರಾಮ ಶಿಲೆ. ಋಷಿಮುನಿಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಸಾಲಿಗ್ರಾಮವನ್ನ ಪೂಜಿಸುವ, ಈ ಸಾಲಿಗ್ರಾಮದಲ್ಲಿ ಅಡಕವಾಗಿರುವ ಶಕ್ತಿಯು ನೀಡುವಂತಹ ಆದೇಶಗಳನ್ನ ನಾನಾ ರೀತಿಯ ವೇಷಗಳಲ್ಲಿ ಕಾಣಿಸಿಕೊಂಡು ಋಷಿಮುನಿಗಳು ಜನರಿಗೆ ಮುಟ್ಟಿಸುವಂತಹ ವಿಸ್ಮಯವು ಇಲ್ಲಿ ನಡೆಯುತ್ತಿದೆ. ಕೆಲವೊಮ್ಮೆ ಮನುಷ್ಯರ ರೂಪದಲ್ಲಿ ನೇರವಾಗಿ ಕಾಣಿಸಿಕೊಳ್ಳುವ, ಕೆಲವೊಮ್ಮೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಸಂದೇಶಗಳನ್ನ ಮುಟ್ಟಿಸುವಂತಹ ಚಕಿತವು ಸಂಭವಿಸುತ್ತಿದೆ.
ಇನ್ನು ಮೆಜೆಸ್ಟಿಕ್ನಲ್ಲಿ ಓರ್ವ ನಿಗೂಢ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡು ಆ ಪೊಲೀಸ್ ಪೇದೆಗೆ ಸಂದೇಶವನ್ನ ರವಾನಿಸಿದ ನಂತರ ಆ ಪೊಲೀಸ್ ಪೇದೆ ಗುಡ್ಡದ ಮೇಲಿರುವ ಸಾಲಿಗ್ರಾಮದ ಬಳಿಗೆ ಬಂದು ತಮ್ಮದು ತಪ್ಪಾಯಿತೆಂದು ಕಣ್ಣೀರಿಟ್ಟರು. ಹಾಗೆ ಕಣ್ಣೀರಿಟ್ಟ ಆ ಪೊಲೀಸ್ ಪೇದೆಯಾದರೂ ಯಾರು ಅಂದ್ರೆ ಇದೀಗ ನಿವೃತ್ತಿಯನ್ನು ಹೊಂದಿರುವ ಎಸಿ ಕೃಷ್ಣಾರೆಡ್ಡಿ. ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಆ ದೇವಸ್ಥಾನ ಇದೆಯಲ್ಲ, ಅಲ್ಲಿವರೆಗೂ ಬಿಟ್ಟು ಬಂದೆ. ಪುನಃ ವಾಪಸ್ ಹಿಂದೆನೇ ಬಂದು ಸಮಯ ನಾವೇನೋ ನಿಮ್ಗೆ ಹೇಳಲೇಬೇಕು, ಹೇಳಿದ್ರೆ ನನಗೆ ಪಾಪ ಕಡಿಮೆ ಆಗುತ್ತೆ, ಹೇಳಿ ಕೇಳದೆ ಹೋದರೆ ನೀವು ಅನುಭವಿಸ್ಕೊಳ್ಳಿ ಅಂದರು. ಇದು ಸತ್ಯವಾದ ನಡೆದ ಘಟನೆ. ಏನು ಹೇಳಿ ಸ್ವಾಮಿ, ಈಗ 2 ವರ್ಷದಿಂದ ಮನೆ ದೇವ್ರ ಪೂಜೆಗೆ ಹೋಗಿಲ್ಲ ಅಂತ. ಚಿಕ್ಕ ಹುಡುಗನಾಗಿಂದ ಪ್ರತಿ ವರ್ಷ ಬಂದು ಹೋಗ್ತಾಯಿದ್ದೆ, ನಮ್ಮ ತಾತರ ಜೊತೆಯಲ್ಲೇ ಬರ್ತಾಯಿದ್ದೆ ಅಂತ. ಒಂದು 2 ವರ್ಷ ಹೋಗಿಲ್ಲ. ನಾನು ಉಪ್ಪರಪೇಟೆ ಟ್ರಾಫಿಕಲ್ಲಿದೆ, ಆವತ್ತಿಂದ ಪ್ರತಿ ವರ್ಷ ಬರೋದಕ್ಕೆ ಶುರು ಮಾಡಿದೆ. ಕನಸಲ್ಲ, ಡೈರೆಕ್ಟಾಗಿ ಸತ್ಯವಾದ ನಡೆದ ಘಟನೆ. ಈ ಸಾಲಿಗ್ರಾಮದ ಮುಂದೆ ನಿಂತು ನನ್ನ ಮಗಳಿಗೆ ನ್ಯೂಜಿಲೆಂಡ್ನಲ್ಲಿ MS ಸೀಟು ಸಿಗಬೇಕು, ಯಾವುದೇ ಅಡೆತಡೆ ಇಲ್ಲದೆ ಅಲ್ಲಿ ಆಕೆ ಶಿಕ್ಷಣವನ್ನ ಪೂರೈಸಬೇಕೆಂದು ಬೇಡಿದ್ರು. ಹಾಗೆ ಬೇಡಿದ ವ್ಯಕ್ತಿ ಆದರೂ ಯಾರು ಅಂದ್ರೆ ಈ ನರಸಿಂಹಮೂರ್ತಿಯವರೇ ಆ ವ್ಯಕ್ತಿ. ಆಗ ಒಂದಿನ ಸಡನ್ ಆಗಿ ಕೆನೆಗೆ ಬಂದು ವಯಸ್ಸಾದ ಮುದುಕರು ಬಂದು ಕೆನೆಗೆ ಹೊಡೆದ್ರು. ಏನೋ ನನ್ನ ಹತ್ರ ಬರ್ತಾ ಇಲ್ಲ ಯಾಕೋ ಅಂತ. ಸೊ ನನಗೆ ಸಡನ್ ಆಗಿ ಅಲರ್ಟ್ ಆಗಿ ಏನಪ್ಪ ಇದು ದೇವ್ರೆ ತಪ್ಪಾಗೋಯ್ತು ಅಂದ್ಬಿಟ್ಟು ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಸಾಟರ್ಡೆ ತಕ್ಷಣ ಬಂದು ದೇವ್ರಿಗೆ ಬಂದು ತಪ್ಪಾಯ್ತಪ್ಪ. ಸಾಲಿಗ್ರಾಮದ ಮುಂದೆ ನಿಂತು ವಿದೇಶದಲ್ಲಿ ಮಗಳ ಉನ್ನತ ಶಿಕ್ಷಣಕ್ಕಾಗಿ ಬೇಡಿ ಹೋದ ನಂತರ ಸುಲಲಿತವಾಗಿ ಇವರ ಕೋರಿಕೆ ಈಡೇರಿಬಿಟ್ಟಿತು. ಇವರ ಮಗಳ MS ವಿದ್ಯಾಭ್ಯಾಸವು ನ್ಯೂಜಿಲೆಂಡ್ನಲ್ಲಿ ಪೂರ್ತಿಯಾಯಿತು. ಅಲ್ಲಿಯೇ ಕೆಲಸವೂ ಸಹ ಸಿಕ್ಕಿತು. ಆನಂತರ ಇವರು ಸಾಲಿಗ್ರಾಮವನ್ನ ಮರೆತಾಗ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವಾದ್ರೂ ಏನು ಅಂದ್ರೆ, ನಮ್ಮ ಮಗಳಿಗೆ ಫಾರಿನಲ್ಲಿ ನ್ಯೂಜಿಲೆಂಡಲ್ಲಿ MS ಮಾಡಿಸ್ಬೇಕು ಅಂತಿದ್ದೆ. ಆವಾಗ ನಾನು ತೇರು ಮಾಡಿಸ್ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಸೊ ಆಟೋಮೆಟಿಕಲಿ ನಮ್ಮ ಮಗಳು ಹೋಗಿ MS ಮಾಡೇ ಆಗೋಯ್ತು. ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೆ. ಮತ್ತೆ ಸೇಮ್ ಅಲಾರಾಮು, ಏನು ಇದು ನಿಂದು ಏನಿದು ನಾಟಕನಾ ಇದು ದುರಾಂಕಾರನ ಅಂತ ಅವರೇ ಸೇಮ್ ಬಂದು ಕೆನೆಗೆ ಹೊಡೆದಾಗ ನಾನು ವೈಬ್ರೇಷನ್ ಆಗಿ ಮತ್ತೆ ಎದ್ದು ಇಮಿಡಿಯೇಟಾಗಿ ಇಲ್ಲ ತೇರು ಮಾಡಬೇಕು ಅಂತ ನಾವು ಕಮಿಟಿಯಲ್ಲೇ ಅಂದ್ಕೊಂಡಿರಲಿಲ್ಲ, ನಾವು ಅಂದ್ಕೊಂಡಿಲ್ಲ. ಸಡನ್ ಆಗಿ ಲಾಸ್ಟ್ ಇಯರಿಂದ ತೇರು ಮಾಡಿಸ್ಕೊಟ್ಬಿಟ್ಟು ಲಾಸ್ಟ್ ಇಯರಿಂದ ಕಂಟಿನ್ಯೂಸ್ ಆಗಿ ತೇರು ಮಾಡ್ತಾ ಇದ್ದೀನಿ. ಈ ಸಾಲಿಗ್ರಾಮದಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾಗುತ್ತಿವೆ ಅನ್ನುವ ಮಾತಿಗೆ ನಮಗೆ ಸಹಸ್ರಾರು ಉದಾಹರಣೆಗಳು ಸಿಗುತ್ತವೆ. ಅಂತಹ ಉದಾಹರಣೆಗಳು ಇಡೀ ಮನುಕುಲವನ್ನ ಚಕಿತಗೊಳಿಸುತ್ತವೆ. ಆ ಗ್ರಾಮದ ಆ ಹುಡುಗ ಬಹಳಷ್ಟು ಕನಸುಗಳನ್ನು ಹೊತ್ತು PUC ಪೂರೈಸಿದ. ಆದರೆ ಮುಂದೆ ಓದಲು ಸಾಧ್ಯವಾಗದಂತಹ ಸ್ಥಿತಿ ಎದುರಾಯಿತು. ಅದಕ್ಕೆ ಕಾರಣ ಫೀಸ್ ಕಟ್ಟಲು 35 ರೂಪಾಯಿಗಳನ್ನು ಹೊಂದಿಸಲು ಆಗದೇ ಇದ್ದದ್ದು. ಆ ಹುಡುಗ ರೋಧಿಸಲು ನಿಂತ. ಮುಂದೆ ಓದಬೇಕೆಂದರೂ ಹಣದ ಸಮಸ್ಯೆಯಿಂದಾಗಿ ಓದಲಾಗದೇ ಇದ್ದ ಆ ಯುವಕ ಬೆಟ್ಟವನ್ನ ಹತ್ತಿದ. ಸಾಲಿಗ್ರಾಮದ ಮುಂದೆ ನಿಂತು ಕಣ್ಣೀರಿಡಲು ನಿಂತ. ಸಾಲಿಗ್ರಾಮದಿಂದ ಊಹೆಗೂ ಮೀರಿದ ಒಂದು ಚಕಿತ ಎದುರಾಗಿ ಬಿಟ್ಟಿತ್ತು. ಫೀಸ್ ಕಟ್ಟಲು ಆಗದೆ, ಕಾಲೇಜ್ಗೆ ಅಡ್ಮಿಷನ್ ಪಡೆಯಲು ಆಗದೆ, ಆ ವರ್ಷ ಮನೆಯಲ್ಲೇ ಕೂರುವಂತಾದ ಆ ಹುಡುಗ ಈ ಸಾಲಿಗ್ರಾಮದ ಮುಂದೆ ರೋಧಿಸಲು ನಿಂತ. ನಂತರ ಎದುರಾದಂತಹ ಚಕಿತವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ, ಮುಂದೆ ಆ ಹುಡುಗ ಸ್ನಾತಕೋತ್ತರ ಪದವಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದದ್ದು, KAS ಅಧಿಕಾರಿಯಾಗಿತ್ತು. ಫೀಸ್ ಕಟ್ಟಲು ಆಗದೆ 1 ವರ್ಷ ಶಿಕ್ಷಣದಿಂದ ವಂಚಿತನಾಗಿ ಸಾಲಿಗ್ರಾಮ ಶಿಲೆಯಿಂದ ಎದುರಾದಂತಹ ಚಮತ್ಕಾರದಿಂದ ಮುಂದೆ ಶಿಕ್ಷಣವನ್ನ ಮುಂದುವರಿಸಿ KAS ಅಧಿಕಾರಿಯಾದ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ MD ನರಸಿಂಹಮೂರ್ತಿ. ಸಾಲಿಗ್ರಾಮ ಶಿಲಾಶಕ್ತಿಯ ಕೃಪೆಯಿಂದ KAS ಅಧಿಕಾರಿಯಾಗಿ ದೊಡ್ಡ ಹುದ್ದೆಯನ್ನ ನಿಭಾಯಿಸಿ ಇದೀಗ ನಿವೃತ್ತಿಯನ್ನು ಹೊಂದಿರುವ MD ನರಸಿಂಹಮೂರ್ತಿಯವರ ಸಾಲಿಗ್ರಾಮವನ್ನ ನೆನೆಯದ ದಿನವಿಲ್ಲ. ಜೊತೆಗೆ ಹಿಂದೆ ಜನ ಅನುಭವಿಸಿರುವಂತಹ ಸಂಕಷ್ಟಗಳನ್ನ ಮರೆತಿಲ್ಲ.
1 ವರ್ಷ ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಅದೆಲ್ಲಕ್ಕೂ ನಾನು ನಂಬಿದ್ದಂಥ ದೇವರು. ಕೆಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ ಪ್ರಮೋಷನ್ ವಿಷಯ ಬಂದಾಗ ಯಾವ ರಾಜಕಾರಣಿಗಳ ಬಳಿಗೂ ಹೋಗದೆ ಇವರು ಆ ಗುಡ್ಡವನ್ನ ಹತ್ತಿದ್ರು. ವಿಸ್ಮಯಕಾರಿ ಸಾಲಿಗ್ರಾಮದ ಶಿಲೆಯ ಮುಂದೆ ನಿಂತು ಪ್ರಮೋಷನ್ ವಿಚಾರವನ್ನ ಹೇಳಿದ್ರು. ಸಾಲಿಗ್ರಾಮ ಶಿಲೆಯ ಮುಂದೆ ನಿಂತು ಎಂಡಿ ನರಸಿಂಹಮೂರ್ತಿಯವರು ಪ್ರಮೋಷನ್ ವಿಚಾರವನ್ನ ಹೇಳಿ ಬಂದ ನಂತರ ಊಹೆಗೂ ಮೀರಿದ ಒಂದು ಪವಾಡವನ್ನು ನಡೆದು ಬಿಟ್ಟಿತ್ತು. ಆ ಪವಾಡವಾದರೂ ಏನು ಅಂದ್ರೆ, ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಫೋನ್ ಕರೆಯೊಂದು ಬಂದದ್ದು. ನಿಮ್ಮನ್ನ ಸ್ವತಃ ಮುಖ್ಯಮಂತ್ರಿಗಳೇ ಆ ಒಂದು ದೊಡ್ಡ ಹುದ್ದೆಗೆ ಆಯ್ಕೆ ಮಾಡಿದ್ದಾರೆಂದು ಹೇಳಿತು. ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ನಾನು ಅವ್ರನ್ನ ಹೋಗಿ ಕೇಳೂ ಇಲ್ಲ, ಶಿಫಾರಸ್ ಪತ್ರ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಏನಿಲ್ಲ. ದೇವ್ರನ್ನ ನೆನೆಸ್ಕೊಂಡೆ ನಾನು. ದೇವರೇ, ನನಗೇನನ್ನ ಒಳ್ಳೇದು ಮಾಡಿದ್ರೆ ನನಗೆ ಈ ಹುದ್ದೆ ಸಿಗ್ಲಿ ಅಂತ. ಅದು ಮಾರಕ ಕರೋನಾ ಸಮಯ. ಅಂತ ಸಮಯದಲ್ಲಿ ರಾಮಕೃಷ್ಣಪ್ಪನವರನ್ನ ಕರೋನಾ ಆವರಿಸಿಬಿಟ್ಟಿತು. ವೈದ್ಯರು ಬದುಕುಳಿಯುವುದು ಕಷ್ಟಕರ ಅಂತ ಹೇಳಿಬಿಟ್ಟರು. ನಾನು ಸತ್ತರೆ ನನ್ನ ಗ್ರಾಮದಲ್ಲೇ ಸಾಯುತ್ತೇನೆ, ಅಲ್ಲಿಗೆ ಕರೆದುಕೊಂಡು ಹೋಗಿರೆಂದು ರೋಧಿಸಲು ನಿಂತ ಇವರನ್ನ ಗ್ರಾಮಕ್ಕೆ ಎತ್ತಿ ತರಲಾಯಿತು. ಒಂದು 15 ದಿವಸ ಅಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊ ಬಂದೆ. ಲಾಸ್ಟಲ್ಲಿ ಹೆಂಗೋ ನಾನು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದೆ. ನಾನು ಇಲ್ಲಿಗೆ ಬಂದಾಗ ನಾನು ರಾತ್ರಿ ಹೊತ್ತು ಕನಸಿಗೆ ಬಂತು, ಪೂಜೆ ಮಾಡ್ದಂಗೆ, ನನಗೆ ಇಲ್ಲೆಲ್ಲ ಓಡಾಡ್ದಂಗೆ ಅಂತ. ಗ್ರಾಮಕ್ಕೆ ಎತ್ತಿ ತಂದಾಗ ಇವರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಗುಡ್ಡದ ಮೇಲಿನ ವಿಸ್ಮಯಕಾರಿ ಸಾಲಿಗ್ರಾಮ ಶಿಲೆಯು ಕನಸಲ್ಲಿ ಕಾಣಿಸಿಕೊಂಡಿದ್ದು. ನನ್ನ ಬಳಿ ಬಾ ಅಂತ ಹೇಳಿದಂತಾಗಿದ್ದು. ಕನಸಲ್ಲಿ ಬಂದು ಬಾ ಎಂದು ಕರೆದ ಸಾಲಿಗ್ರಾಮವನ್ನ ನೋಡಲೇಬೇಕು, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿರೆಂದು ಮನೆಯವರಲ್ಲಿ ಇವರು ವಿನಂತಿಸಿದಾಗ ಮನೆಯವರು ಇವರನ್ನ ಗುಡ್ಡಕ್ಕೆ ಎತ್ತಿಕೊಂಡು ಹೋದರು. ಸಾಲಿಗ್ರಾಮದ ದರ್ಶನ ಮಾಡಿಸಿದ್ರು. ಹಾಗೆ ಇವರು ಸಾಲಿಗ್ರಾಮವನ್ನ ದರ್ಶನ ಮಾಡಿದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆವರಿಸಿದ್ದ ಕೊರೋನಾ ಸೋಂಕು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾಗಿ ಬಿಟ್ಟಿತ್ತು. ಇವರು ಬದುಕುಳಿದು ಬಿಟ್ಟಿತ್ತು. ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಇಂತಹ ಸಾಲಿಗ್ರಾಮ ಶಿಲೆಯು ಇಲ್ಲಿ ಉದ್ಭವವಾಗಿದ್ದಾದ್ರೂ ಹೇಗೆ, ಅದರ ಹಿನ್ನೆಲೆಯಾದ್ರೂ ಏನು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ತುಮಕೂರು ಜಿಲ್ಲೆಯಲ್ಲಿರುವ ಪಾವಗಡ ಎಂಬ ಊರಿನ ಆ ಒಂದು ಮಹಿಳೆ. ಪಾವಗಡದ ಆ ಮಹಿಳೆಯ ಕಾರಣ ಈ ಶಕ್ತಿಶಾಲಿ ಸಾಲಿಗ್ರಾಮ ಶಿಲೆಯು ಗುಡ್ಡದ ಮೇಲೆ ಉದ್ಭವವಾಗಿದೆ. ಇಲ್ಲಿ ಆ ಶಿಲೆಯು ಉದ್ಭವ ಆಗಿರೋದಕ್ಕೂ ಮುಂಚೆ ಇದರಲ್ಲಿ ಅಡಕವಾಗಿರುವ ಶಕ್ತಿಯು ಪಾವಗಡದ ಆ ಮಹಿಳೆಗೆ ಕಾಣಿಸಲು ನಿಂತಿತು. ಗಂಡನ ಮನೆಯವರು ನೀಡುತ್ತಿದ್ದ ಚಿತ್ರಹಿಂಸೆಯನ್ನ ತಡೆಯಲು ಆರಂಭಿಸಿತು. ಗಂಡನ ಮನೆಯವರು ನೀಡುತ್ತಿದ್ದ ಚಿತ್ರಹಿಂಸೆಯನ್ನ ತಡೆದ ನಂತರ ಪಾವಗಡದ ಆ ಮಹಿಳೆಗೆ ನೀಡಿದಂತಹ ಅಭಯದಂತೆ ಈ ಗುಡ್ಡದಲ್ಲಿ ಸಾಲಿಗ್ರಾಮ ಶಿಲಾರೂಪದಲ್ಲಿ ಉದ್ಭವವಾಯಿತು. ತನ್ನ ಬಳಿ ಬಂದ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸಲು ಆರಂಭಿಸಿತು. ಪಾವಗಡದ ಆ ಮಹಿಳೆ ಯಾರು? ವಿಸ್ಮಯಕಾರಿ ಸಾಲಿಗ್ರಾಮ ಶಿಲೆ ಉದ್ಭವ ಆಗಲು ಆಕೆ ಕಾರಣ ಆಗಿದ್ದು ಹೇಗೆ? ವಿಶೇಷವಾದ ಶಕ್ತಿ ಅಡಕವಾಗಿರುವ ಆ ಸಾಲಿಗ್ರಾಮ ಶಿಲೆ ಇರೋದೆಲ್ಲಿ? ಇವರ ಹೆಸರು ಲಕ್ಷ್ಮೀ ದೇವಮ್ಮ ಅಂತ. ಕಡುಬಡತನ, 5 ಮಕ್ಕಳು, ಪತಿಯ ದುಡಿಮೆ ಸಾಕಾಗುತ್ತಿರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ವಿಸ್ಮಯಕಾರಿ ಸಾಲಿಗ್ರಾಮ ಶಿಲೆಯಿಂದ ಇವರ ಜೀವನದಲ್ಲಿ ಪವಾಡಗಳು ನಡೆಯಲು ನಿಂತವ. ಆ ಪವಾಡವೇ ಕೈತಪ್ಪಿ ಹೋಗಿದ್ದ 10 ಎಕರೆ ಜಮೀನು ಮತ್ತೆ ಇವರಿಗೆ ಸಿಗುವಂತಾಗಿದ್ದ. 5 ಮಕ್ಕಳ ವಿದ್ಯಾಭ್ಯಾಸವು ಮುಂದುವರೆದಿತ್ತು. 5 ಮಕ್ಕಳಿಗೂ ಸಹ ಸರ್ಕಾರಿ ಕೆಲಸ ಸಿಕ್ಕಿದ್ದು. ನನಗೆ 5 ಜನ, 3 ಗಂಡು ಮಕ್ಕಳು, 2 ಹೆಣ್ಮಕ್ಳು, ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಅವರೇ. ಲಕ್ಷಾಂತರ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸಿರುವ ಈ ಸಾಲಿಗ್ರಾಮದಲ್ಲಿ ಅಡಕವಾಗಿರುವ ಆ ಶಕ್ತಿಯಾದ್ರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಈ ಉದ್ಭವ ಸಾಲಿಗ್ರಾಮದಲ್ಲಿ ಅಡಕವಾಗಿದೆ. ನಾರಸಿಂಹರ ಶಕ್ತಿ.
ನರಸಿಂಹರ ವಿಸ್ಮಯಕಾರಿ ಶಕ್ತಿಯು ಅಡಕವಾಗಿರುವ ಚಮತ್ಕಾರಿ ಸಾಲಿಗ್ರಾಮದ ಬಗ್ಗೆ ಬೆಂಗಳೂರಿನ ಸತ್ಯಾರವರು ನೀಡಿದ ಮಾಹಿತಿ ಆಧರಿಸಿ ಆ ಗ್ರಾಮಕ್ಕೆ ಹೋದೆವು. ಗ್ರಾಮದ ಪಕ್ಕದಲ್ಲಿನ ಗುಡ್ಡವನ್ನ ಹತ್ತಿದೆವು. ಇಲ್ಲಿ ನರಸಿಂಹರು ಲಕ್ಷ್ಮೀ ಸಮೇತರಾಗಿ ನೆಲೆಯಾಗಿದ್ದಾರೆ. ಋಷಿ ಮುನಿಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಪೂಜಿಸುವ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ವಾರದಲ್ಲಿ ಶನಿವಾರ ಹಾಗೂ ಕೆಲವೊಮ್ಮೆ ವಿಶೇಷವಾದ ದಿನಗಳಲ್ಲಿ ಮಾತ್ರ ದರ್ಶನ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿ ಶನಿವಾರ 9ರಿಂದ ಬೆಳಗ್ಗೆ ಅಭಿಷೇಕ ಆಗುತ್ತೆ. 8ರಿಂದ 10 ಗಂಟೆ ತನಕ ಹೂ ಕೇಳಕ್ಕೆ ಇದು ಮಾಡ್ತೀವಿ. ಇಲ್ಲಿ ಹೂ ಕೇಳುವ ಪದ್ಧತಿಯು ಶತಶತಮಾನಗಳಿಂದಲೂ ಸಾಗಿ ಬಂದಿದೆ. ಇವರ ಹೆಸರು ರಮೇಶ್ ಅಂತ. ಇವರು ಹಾಗೂ ಇವರ ಪತ್ನಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬಳಿಗೆ ಬಂದು ನೀವೇ ದಾರಿ ತೋರಿಸಬೇಕೆಂದು ಹೂ ಕೇಳಿದ್ರು. ಬಲಗಡೆ ಹೂ ಆಯ್ತು. ಸ್ವಾಮಿಯು ನೀಡಿದ ಅಭಯದಿಂದ ಪತ್ನಿಯನ್ನ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲಿಸಿದ್ರು. ಪೋಷಕರು ಬೈದರು, ಸ್ನೇಹಿತರು ಬೈದರು. ಇನ್ನು ರಿಸಲ್ಟ್ ಬಂದ ನಂತರ ಎಲ್ಲರೂ ಇವರನ್ನ ಹೊಗಳಲು ನಿಂತರು. ಅದಕ್ಕೆ ಕಾರಣ ಇವರ ಪತ್ನಿ ಚುನಾವಣೆಯಲ್ಲಿ ಜಯಬೇರಿ ಗಳಿಸಿದ್ದು. ಅದೇ ಆಚಾರ. ನನಗೆ ಧೈರ್ಯ ಅಂದ್ರೆ ನರಸಿಂಹಪ್ಪನೇ ಧೈರ್ಯ. ಉದ್ಭವ ಸಾಲಿಗ್ರಾಮದ ಲಕ್ಷ್ಮೀ ನರಸಿಂಹರ ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂದ್ರೆ, ಈ ಕ್ಷೇತ್ರ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಆರೋಡಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಸಾಸಲು ಹೋಬಳಿಗೆ ಸೇರಿರುವ ಕಾಮೆನಹಳ್ಳಿಯ ಬಳಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ಈ ಶಕ್ತಿಶಾಲಿ ಸಾಲಿಗ್ರಾಮವು ಉದ್ಭವವಾಗಲು ಕಾರಣವಾಗಿರುವ ಪಾವಗಡದ ಆ ಮಹಿಳೆಯಾದ್ರೂ ಯಾರು ಅಂದ್ರೆ ಸಾಸಲು ಚಿನ್ನಮ್ಮ. ಪಾವಗಡದ ಸಿರಿಸಂಪದ ಕುಟುಂಬದಲ್ಲಿ ಹುಟ್ಟಿದ, ಚಿಕ್ಕಂದಿನಿಂದಲೂ ಸಿಂಗರಿಸಿದ ಚಿಲಕರ ಬಂಡಿಯಲ್ಲಿ ಓಡಾಡುತ್ತಿದ್ದ ಚಿನ್ನಮ್ಮರನ್ನ ಈ ಗುಡ್ಡಕ್ಕೆ ಹತ್ತಿರದಲ್ಲಿರುವ ಸಾಸಲು ಗ್ರಾಮದ ಆ ಕುಟುಂಬವು ಸೊಸೆಯನ್ನಾಗಿಸಿಕೊಂಡು ಸಾಸಲು ಗ್ರಾಮಕ್ಕೆ ಕರೆತಂದಿತು. ಗಂಡನ ಮನೆಯನ್ನ ಸೇರಿದ ನಂತರ ಗಂಡನ ಮನೆಯ ಕಡೆಯವರು ಚಿತ್ರಹಿಂಸೆಯನ್ನ ನೀಡಲು ನಿಂತರು. ಇನ್ನು ಚಿನ್ನಮ್ಮ ತಾವು ಚಿಕ್ಕವರಾಗಿದ್ದಾಗಿನಿಂದಲೂ ಅಣ್ಣ ಅಂತ ಕರೆಯುತ್ತಿದ್ದ ಆಂಧ್ರ ಪ್ರದೇಶದ ಕದರಿಯಲ್ಲಿ ನೆಲೆಯಾಗಿರುವ ಕದರಿ ನರಸಿಂಹ ಸ್ವಾಮಿಯನ್ನ ಭಕ್ತಿಯಿಂದ ನೆನೆಯಲು ನಿಂತರು. ಹಾಗೆ ನೆನೆದಾಗಲೆಲ್ಲ ನರಸಿಂಹ ಸ್ವಾಮಿ ಕಾಣಿಸಿಕೊಂಡು ಕಷ್ಟವನ್ನ ಪರಿಹರಿಸಲು ನಿಂತರು. ಗಂಡನ ಮನೆಯವರು ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನ ನೀಡಲು ನಿಂತರು. 4 ಕ್ವಿಂಟಲ್ ರಾಗಿಯನ್ನ ಒಂದೇ ರಾತ್ರಿಯಲ್ಲಿ ಬೀಸಬೇಕೆಂದು ಹೇಳಿದಾಗ ಆ ಸಮಯದಲ್ಲಿ ಚಿನ್ನಮ್ಮ ನರಸಿಂಹನನ್ನ ನೆನೆದಾಗ ನರಸಿಂಹರು ಕಾಣಿಸಿಕೊಂಡು ಪವಾಡ ನಡೆಸಿದಾಗ ಕೆಲವೇ ನಿಮಿಷಗಳಲ್ಲಿ 4 ಕ್ವಿಂಟಲ್ ರಾಗಿ ಹಿಟ್ಟಾಗಿ ಬಿಟ್ಟಿತು. ಹಾಗೆ ಅವರು ಬೀಸಿದಂತಹ ರಾಗಿ ಬೀಸುವ ಕಲ್ಲನ್ನ ನಾವು ನರಸಿಂಹರ ಕ್ಷೇತ್ರದಲ್ಲಿ ಕಾಣಬಹುದು. ಗಂಡನ ಮನೆಯವರು ಒಡ್ಡಿದಂತಹ ಎಲ್ಲಾ ಪರೀಕ್ಷೆಗಳನ್ನ ಕದರಿ ನರಸಿಂಹರ ಕೃಪೆಯಿಂದ ಗೆದ್ದ ನಂತರ ಕದರಿ ನರಸಿಂಹ ಸ್ವಾಮಿ ಸಾಸಲು ಚಿನ್ನಮ್ಮರಿಗೆ ಒಂದು ಅಭಯ ಹೇಳುತ್ತಾರೆ. ಆ ಅಭಯವೇ ನಿನ್ನ ಗ್ರಾಮದ ಪಕ್ಕದಲ್ಲಿನ ಗುಡ್ಡದಲ್ಲಿ ನಾನು ಉದ್ಭವಿಸುತ್ತೇನೆಂಬುದು. ಅಂತೆಯೇ
ಈ ಗುಡ್ಡದಲ್ಲಿ ಉದ್ಭವಿಸಿದ್ದು ಜನರ ಸಂಕಷ್ಟಗಳನ್ನ ಪರಿಹರಿಸುತ್ತಿರುವುದು. ದೊಡ್ಡಬಳ್ಳಾಪುರದಿಂದ ಆರೂಡಿ ರಸ್ತೆಯಲ್ಲಿ ಸುಮಾರು 35 ಕಿಲೋಮೀಟರ್ಗಳನ್ನ ಕ್ರಮಿಸಿದರೆ ನಮಗೆ ಸಿಗುತ್ತೆ ಕಾಮೇನಹಳ್ಳಿಯ ಗುಡ್ಡೆಯಲ್ಲಿ ನೆಲೆಯಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಕ್ಷೇತ್ರ. ಇಲ್ಲಿ ನಡೆಯುತ್ತಿರುವಂತಹ ಚಮತ್ಕಾರಗಳು ನಮ್ಮಲ್ಲಿ